ಈಗ ಕೆರೆ ಉತ್ತುವರಿ ಆಗಿದ್ದರೆ ಸುತ್ತು ಅಕಸ್ಮಾತ್ 5 ಅಡಿ 10 ಅಡಿ ಎಲ್ಲರೂ ಬಂದಿರ್ತಾರೆ. ಸರ್ವೆ ಅರ್ಜಿ ಕೊಡಲಿ, ಸರ್ವೆ ಮಾಡಲಿ, ಅವ್ರದ್ದು ಉತ್ತುವರಿ. ಕೆರೆ ಹೋಗೋಕೆ ನಾವ್ಯಾರು? ಕೆರೆ ಜಮೀನಲ್ಲಿ ಹೋಗೋಕೆ ನಾವ್ಯಾರು? ಅರ್ಥ ಆಯ್ತಾ? ಸುತ್ತು ಸರ್ವೆ ಮಾಡಲಿ. ಈಗ ಇವರು ಈಗ ಬಂದಿದ್ದಾರಲ್ಲ ಮೀಡಿಯೋ ಹತ್ರ, ಅವರೂ ಬಂದಿದ್ದಾರೆ. ಸರ್ವೆ ಮಾಡಿದ್ರೆ ಅವ್ರದ್ದು ಡಿಪಾರ್ಟ್ಮೆಂಟ್ ಬಂದು ಅಳತೆ ಮಾಡಲಿ, ನಾವು ಅದೇನಿದ್ರೆ ಅವರು ಇದು ಮಾಡ್ಕೊಂಡು ನಮಗೂ ಅದಕ್ಕೆ. ಸರ್ ಇಲ್ಲಿ ನಿಮ್ಮ ಜಮೀನು ಎಷ್ಟಿದೆ ನಿಮ್ಮ ಸರ್ವೆ ನಂಬರಲ್ಲಿ? ನಮ್ದು 1 ಎಕರೆ 10 ಗುಂಟೆ. ಇಲ್ಲಿ 3 ಎಕರೆ ಕಾಣಿಸ್ತದ ನೀವು ನೋಡೋದಕ್ಕೆ? ಅಲ್ಲ ನೀವು ನೋಡೋದಕ್ಕೆ ಆರೋಪ. ಹಾಂ ಇಲ್ಲ, ಈಗ 1 ಎಕರೆ 10 ಗುಂಟೆ ನಮ್ಮ ಇರೋದು. 1 ಎಕರೆ 10 ಗುಂಟೆಯಲ್ಲಿ ಮಾತ್ರ ನಾವು ಇರ್ತೀವಿ. 3 ಎಕರೆ ಅಂದರೆ ಅದೆಲ್ಲ ಸುಳ್ಳು. ಅರ್ಥ ಆಯ್ತು ಸಮಯ? ಈಗ ಆ ಕಡೆ ಗುಂಟೋಪ ಇದೆ. ಈಗ ಬಂದಿದ್ರ ನಮ್ಮ ವಿರೋಧಿಗಳು, 1 ಎಕರೆ ಚಿಲ್ಲರೆ ಗುಂಟೋಪ ಐತೆ, 33 ಗುಂಟೆ ಸಮಾಧಿಗಳೈತೆ. ಅದು ಎಲ್ಲ ಉತ್ತುವರಿ ಮಾಡಿದ್ದಾರೆ. ಅದನ್ನು ತೆರವು ಮಾಡಿ ಅಕ್ರಮ ಇದ್ದು ಒತ್ತುವರಿ ಆಗಿದೆ, ನೀವು ಬಿಟ್ಕೊಡಕ್ಕೆ ರೆಡಿ ಇದೆ. ನಮ್ಮ ಜಾಗ ನಮಗೆ ಸಾಕು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇವರು ಹಿಂದೆ ಹಾಸ್ಪಿಟ್ಲ್ ಕಟ್ಟುವಾಗ ರಘು ಅನ್ನೋರು, ನಾನು ಈ ನಂಬರಲ್ಲಿ 20 ಗುಂಟೆ ಹಾಕ್ಕೊಂಡಿದ್ದೀನಿ ಅಂತ ಬಂದ ಮುಂದೆ. ಅವತ್ತು ನಾವು ಹಾಸ್ಪಿಟ್ಲವರು ನಮ್ಮ ಮಗ ಫ್ರೆಂಡ್ ಕಾಂಟ್ರಾಕ್ಟರು, ಅಣ್ಣ ಏನಣ್ಣ ಇವ್ನು ಎಕ್ಕ ಹಾಕಿ ಬರ್ತಾಯಿದ್ದಾನೆ, ನಾವು ಹಿಂಗೆ ರೋಡ್ ಮಾಡ್ಕೊಬೇಕು, ಈಗ ರೋಡ್ ಹಿಂಗೆ ಮಾಡಿದಾರಲ್ಲ, ನಾವು ಈಗ ಹಿಂಗೆ ಮಾಡ್ಕೊ ಅಂತ ಹೇಳ್ತಾ ಇದ್ದಾನೆ. ನೋಡಪ್ಪ, ಅದು ಮೊದಲೇ 3 ಎಕರೆಗೆ ನಮ್ಮ ತಂದೆಯವ್ರ ಕಾಲದಲ್ಲೇ ಮಾಡಿಸಿದ್ದಾರೆ. ಇವನು ಬಂದು ಗಲಾಟೆ ಮಾಡ್ತಾಯಿದ್ದ. ಅದಕ್ಕೆ ನನ್ನ ಕರೆದ್ರು, ನಮ್ಮ ಅಣ್ಣ ಅಡ್ವೊಕೇಟ್ ಬಂದರು ಬೆಳಗ್ಗೆನೆ. ಅಲ್ಲಿ ಅವರು ಸಪೋರ್ಟಾಗಿ ನಿಂತ್ಕೊಂಡು ನಾವು ಕಾಂಪೌಂಡ್ ಮಾಡಿಸಿದ್ವಿ. ಆಮೇಲೆ ಅವ್ನು ಕಂಪ್ಲೇಂಟ್ ಕೊಟ್ಟ ರಘು ಅನ್ನೋನು. ಸರಿ, ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಸಬ್ ಇನ್ಸ್ಪೆಕ್ಟರ್ ಬಂದು, ನಿಂದು ಏನೈತೆ, ನಿಂದು ಪೊಸಿಷನ್ ಇದೆ, ನೀನು ಇರಬೇಕಾಗಿತ್ತು, ಮೊದಲೇ ಇದು 3 ಎಕರೆ ಹಾಸ್ಪಿಟ್ಲ್ಗಾಗೈತೆ, ನಿನಗೂ ಇದು ಸಂಬಂಧ ಇಲ್ಲ ಅಂತ ಹೋಗು ಅಂತ ಆಚೆ ಕಳಿಸಿದ. ನಾವು ನಿಂತು ಅವ್ರಿಗೆ ಅನುಕೂಲ ಮಾಡಿಕೊಟ್ರು ಹಾಸ್ಪಿಟ್ಲವ್ರಿಗೆ. ಅವತ್ತಿಂದ ಅವ್ನು ನಮ್ಮ ಮೇಲೆ ವಿರೋಧವಾಗಿ ಈ ರಾಜಕೀಯ ಷಡ್ಯಂತ್ರವಾಗಿ ಮಾತಾಡ್ತಾಯಿದ್ದಾನೆ. ಈಗ ಅವ್ನು ನಾವು ಸುಮ್ಮನೆ ಇದ್ದಿದ್ರೆ ಏನೂ ಇರ್ತಿರ್ಲಿಲ್ಲ. ಆಲ್ರೆಡಿ ಅವನದು ಏನು ಎಂಟ್ರಿ ಮಾಡಿಸಿದ್ದಾನೆ, ನಾನು ಇದರಲ್ಲಿ ಇದ್ದೀನಿ ನಂಬರಲ್ಲಿ ಅಂತ. ಬಟ್ ಎಂಟ್ರಿ ಮಾಡಿಸಿದ ಹೊರತೆ ಆ ಪೊಸಿಷನ್ನಲ್ಲಿಲ್ಲ. ಅದು ಅಕಸ್ಮಾತ್ ಆಗಿರೋದೇ ಹಿಂದೆ 3 ಎಕರೆ. ಅವನ್ನ ಮೊನ್ನೆ ಹಿಂದೆ ಸರ್ಕಾರದಲ್ಲಿ ಅವರು BJP ಪಾರ್ಟಿಯವರು ಯಾರಿಗೋ ಅವರ ಅಧಿಕಾರಿಗಳಿಗೋ ಹಿಂದೆ ಅವ್ರ ಪ್ರತಿನಿಧಿಗಳಿಗೋ ಹೇಳಿ ಅವನು ಎಂಟ್ರಿ ಮಾಡಿಸಿದ್ದಾನೆ. ಈಗ ಅದು ಎಂಟ್ರಿ ಇದ್ದರೆ ಪೊಸಿಷನಲ್ಲಿ ಇರಬೇಕಲ್ಲ ಸುಮ್ಮನೆ, ಅಲ್ವಾ? ಸುಮ್ಮನೆ ಎಂಟ್ರಿ ಮಾಡಿಸ್ಬಿಟ್ಟು ನಂತ ಒಂದು ಬಂದರೆ ಅವ್ರು ಗೌರ್ಮೆಂಟು ಆಚೆ ಹಾಕಿದ್ರು. ಇದು ನಿಮ್ಮ ಗ್ರ್ಯಾಂಟ್ ಆಗಿರೋ ಲ್ಯಾಂಡ್? ಇದು ನಮ್ಮ ಗ್ರ್ಯಾಂಟ್ ಆಗಿದೆ. ನಮಗೆ ಎಷ್ಟು ವರ್ಷ ಅಂದರೆ 2012 ನಮ್ಮ ಗ್ರ್ಯಾಂಟ್ ಸರ್ಟಿಫಿಕೇಟ್ ಕೊಟ್ಟಿರೋದು. ನಾವು 95 2000ದಿಂದ ಇದ್ದೀವಿ. ಸುಮಾರು 25-30 ವರ್ಷ ನೋಡಿರಿ. ಇದೆಲ್ಲನೂ ಅವಾಗಿಂದ ನಾನು ಕೂಚೆ ಹಾಕಿ ಈ ಟಮಾಟೆ ಬೆಳಿಬೇಕಂದ್ರೆ ಕಂಬಿ ಕಟ್ಟಬೇಕು ನೋಡಿರಿ. ಈ ಕೂಚುಗಳೈತೆ ಹಳೆಯದು, ಸಪೋರ್ಟ್ ಇರಬೇಕು. ಆ ಕಾಲದಲ್ಲೇ ಹಾಕಿರೋದು. ಇದು ರೆಂಟ್ ಆಗಿರೋ ಲ್ಯಾಂಡಲ್ಲಿ ವ್ಯವಸಾಯಕ್ಕೆ ಮಾತ್ರ ಮನೆ ನಿರ್ಮಾಣಕ್ಕೆ ಪರ್ಮಿಷನ್ ಇದೆಯಾ? ಈಗ ನಾವು ಸಂಸಾರಕ್ಕೆ ಕಮರ್ಷಿಯಲ್ಗೆ ಏನಲ್ವಲ್ಲ. ಈಗ ಇದು ರೋಡ್ಗಿಲ್ಲ, ಇನ್ನೊಂದಿಲ್ಲ. ನಾವು ಜಮೀನು ಐತೆ, ತೋಟ ಮಾಡ್ತಾಯಿದ್ವಿ, ನೀರು ಐತೆ, ಎಲ್ಲ ಐತೆ. ಅದರಲ್ಲಿ ರೆಸ್ಟೋರೆಂಟ್ ಏನು ಮಾಡೋಕ್ಕಾಗುತ್ತೆ, ಕಮರ್ಷಿಯಲ್ ಏನು ಮಾಡೋಕ್ಕಾಗುತ್ತೆ? ಈಗ ನಮ್ಮ ಷಡ್ಯಂತ್ರ ವಿರೋಧಿಗಳು ಈ ಥರ ಹೇಳ್ತಾ ಇದ್ದಾರೆ. ಈಗ ಬೇರೆಯವ್ರು ಉಳುವೆ ಮಾಡ್ಕೊತಿದ್ರಿಂದ ಅವ್ರು 53 ಫಾರಮ್ಸ್ ಕೂಡ ಹಾಕಿದ್ರು. ಅವರು ಉಳುವೆ ಮಾಡ್ಕೊಂಡಿದ್ರು, ಇಲ್ಲಿ ಖಾಲಿ ಮಾಡಿಬಿಟ್ಟು ಇವರೇ ಅಕ್ವೈರ್ ಮಾಡ್ಕೊಂಡು. ಇಲ್ಲ ಅದೆಲ್ಲ ಸುಳ್ಳು. ಬೇರೆಯವರಿದ್ದರೆ ಅವ್ರು ನಮ್ಮ ಪೈಸೆ ಬಿಟ್ಕೊಡ್ತಾರಾ? ಹೆಂಗೆ ಬಿಟ್ಕೊಡ್ತಾರೆ ಸುಮ್ಮನೆ? ಆ ಕಾಲದಿಂದ ನಾವೇ ಮಾಡ್ತಾಯಿದ್ವಿ. ಸಿಸ್ಟರ್ನು ಮತ್ತು ಊರು ಬೋರ್ ಇತ್ತು, ಎಲ್ಲ ಮುಚ್ಚಾಕವ್ರೆ. ಈಗ ಅದೆಲ್ಲ ಸುಳ್ಳು ಸ್ವಾಮಿ. ಈಗ ಸಿಸ್ಟರ್ನು ಬೋರ್ ಇದ್ದಿದ್ರೆ ಪಂಚಾಯತಿಯವರು ಸುಮ್ಮನೆ ಬಿಡ್ತಾಯಿದ್ರಾ? ಮತ್ತು ನಾವು ಹಿಂದೆ ಏನು 90-95ರಲ್ಲೇ ಇತ್ತೋ ಹೊರತು ನಾವು ಬಂದ ಮೇಲೆ ಏನೂ ಇಲ್ಲ. ಈಗ ಟ್ರಾನ್ಸ್ಫಾರಮ್ ಇದ್ದರೆ 24 hours ಕರೆಂಟ್ ಮುಟ್ಟೋದಕ್ಕೆ ನಾವ್ಯಾರು? ಇದು ನೋಡಿ, ಹಿಂದೆ ಎಲ್ಲ ಬೋರ್ಗಳಿಗೆ ರೈತರಿಗೆ ಹೋಗೈತೆ, ಅದ್ರ ತಕ್ಕಂಗೆ ನಾನು ಹಾಕ್ಕೊಂಡಿದ್ದೆ. ಸುಳ್ಳು ಅಂತೀರಲ್ಲ? ಇದೆಲ್ಲ ಸುಳ್ಳು ಸ್ವಾಮಿ. ಇದೆಲ್ಲ ರಾಜಕೀಯ ಉದ್ದೇಶದಿಂದ ಮಾಡಿರೋ ಹೊರತು ಇದೆಲ್ಲ ಸುಳ್ಳು. ಒಂದು ಸರ್ವೆ ಮಾಡಿಸ್ಬೋದಲ್ಲ? ಸರ್ವೆ ಮಾಡಿಸ್ಬೋದಲ್ಲ? ಈಗ ನಾವು ಇಷ್ಟಕ್ಕೆ ಮಾತ್ರ ಸರ್ವೆ ಮಾಡಿಸ್ಕೊಂಡಿದ್ದೀವಿ. ಇಲ್ಲ ಅಂದರೆ ನಾವು ಮನೆ ಕೆರೆ ಅಂಗಳದಲ್ಲಿ ಕಟ್ಟಿದ್ರೆ ನಾಳೆ ಬಂದು ಗೌರ್ಮೆಂಟ್ ಅವರು ಡೆಮಾಲಿಷ್ ಮಾಡ್ತಾರೆ. ನನ್ನ ಸರ್ವೆ ನಂಬರಲ್ಲೇ ನಾನು ಕಟ್ಕೊಂಡಿರೋದು. 30 ಏನೈತೆ. ಈಗ ನಮ್ಮ ವಿರೋಧಿಗಳಿಗೂ 1 ಎಕರೆ ಒಬ್ರಿಗೆ ಐತೆ, 15 ಗುಂಟೆ ಒಬ್ರಿಗೆ ಐತೆ. ಅವರು ಪಿ ನಂಬರಲ್ಲೇ ಇರೋದು. ಅವರೆಲ್ಲ ನರ್ಸರಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ. ಅರ್ಥ ಆಯ್ತಾ? ಅವ್ರು ನರ್ಸರಿ ಮಾಡ್ಕೊಂಡಿದ್ದಾರೆ. ಅವ್ರು ಯಾಕೆ ಅವ್ರಿಗೆ ಅಲ್ಲಿಗೆ ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು? ನಮ್ಮ ತಾಯಿ ಹೆಸರಲ್ಲಿ 1 ಎಕರೆ 10 ಗುಂಟೆ ಸರ್ಕಾರದಿಂದ ಮಂಜೂರಾಗಿದೆ 2012ನೇ ಇಸ್ವಿಯಲ್ಲಿ. 2012ನೇ ಇಸ್ವಿಯಲ್ಲಿ ನಮ್ಮ ತಾಯಿ ಹೆಸರು ಮಂಜೂರಾದಾಗಿಂದ ನಾವು ಸತತವಾಗಿ ಆವಾಗಲಿಂದನೂ ಚಿಲ್ಲರೆ ಬೆಳೆಗಳು ಇಟ್ಕೊಂಡು ವ್ಯವಸಾಯ ಮಾಡಿಕೊಂಡು ನಮ್ಮ ಕುಟುಂಬ ಮೂಲತಃ ನಮ್ಮದು ವ್ಯವಸಾಯದ ಕುಟುಂಬ. ನಮ್ಮ ತಂದೆ ಹಗಲು ಇರುಳು ದುಡಿದು ನಮ್ಮನ್ನು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಒಳ್ಳೆ ನಾಗರಿಕರನ್ನಾಗಿ ಮಾಡಿದ್ದಾರೆ. ಈ ನಮ್ಮ ಊರಿನಲ್ಲಿ ಒಂದು ಕುಟುಂಬ ಇದೆ. ಏನು ಆ ಕುಟುಂಬದ ಒಬ್ಬ ಸದಸ್ಯ BJP ಗ್ರಾಮ ಪಂಚಾಯತಿ ಸದಸ್ಯ. ಆ ಕುಟುಂಬದ ಒಬ್ಬ ವ್ಯಕ್ತಿ
ಆಗ ನಮ್ಮ ತಂದೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾಗ ನಮ್ಮ ಹಳ್ಳಿಗೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ಗೋಮಾಳದಲ್ಲಿ 3 ಎಕರೆ ಜಮೀನನ್ನ ಆರೋಗ್ಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. 4 ಎಕರೆ 10 ಗುಂಟೆನ ಇದು ಸರ್ಕಾರಿ ಪ್ರೌಢಶಾಲೆ ಮಾಡಿದ್ದಾರೆ. ಏನು ಸರ್ಕಾರಿ ಗೋಮಾಳದಲ್ಲಿ ನಮ್ಮ ತಂದೆಯವರು ಏನಂದರೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗಬೇಕು ಅಂತ ಹೇಳಿ ಸರ್ವೆ ನಂಬರ್ 30 ಬೈಪ್ನಳ್ಳಿ ಗ್ರಾಮದಲ್ಲಿ 4 ಎಕರೆ 10 ಗುಂಟೆ ಸರ್ಕಾರಿ ಪ್ರೌಢಶಾಲೆ ಮಾಡಿದ್ದಾರೆ. 3 ಎಕರೆ ಆರೋಗ್ಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ನಮ್ಮ ತಂದೆಯವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾಗ ಏನು ಮಾಡಿದ್ರು, ಆ 3 ಎಕರೆ ಜಾಗದಲ್ಲಿ ಬೈಪ್ನಳ್ಳಿ ಗ್ರಾಮದ ರಘುನಾಥ್ ರೆಡ್ಡಿ ಅಲಿಯಾಸ್ ರಘು ಅನ್ನೋ ವ್ಯಕ್ತಿ 20 ಗುಂಟೆ ನನಗೆ ಬರಬೇಕು, ನಾನು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀನಿ, ನಾನು ಇದ್ರಲ್ಲಿ ಪೊಸಿಷನಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಸರ್ಕಾರದವರು ಡಿಸ್ಟ್ರಿಕ್ಟ್ ಡ್ರಗ್ ವೇರ್ ಹೌಸ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಶುರು ಮಾಡಿದಾಗ ಆ ಡ್ರಗ್ ವೇರ್ ಹೌಸ್ಗೆ ಹೋಗೋ ದಾರಿ, ಈ ದಾರಿ ನನ್ನ ಜಾಗ ಬರುತ್ತೆ ಇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಂಟ್ರಾಕ್ಟರ್ಗೆ ತೊಂದರೆ ಕೊಡ್ತಾಯಿದ್ರು. ಆ ಕಾಂಟ್ರಾಕ್ಟ್ರು ನಾವು ಹಿಂದೆ ಜಮೀನವರಾಗಿರೋದಕ್ಕೋಸ್ಕರ ಅವ್ರು ನಮಗೆ ಹೇಳಿದ್ರು, ಈ ಥರ ಒಬ್ಬ ವ್ಯಕ್ತಿ ಸರ್ಕಾರದ ಜಾಗದಲ್ಲಿ ನನಗೆ 20 ಗುಂಟೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಏನು ಅಂತ. ನಾನು ಅದನ್ನು ಆಗ ನಾನು ಹೇಳಿದೆ, ನೋಡಿ ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲ, ಆತ ರಿಯಲ್ ಎಸ್ಟೇಟು ಮಾಡೋದು, ಪಕ್ಕದ ಜಮೀನು ಅವ್ರದ್ದು ಆಗಿರೋದಕ್ಕೋಸ್ಕರ ಅದ್ರ ಜೊತೆ ಇದನ್ನು 20 ಗುಂಟೆ ಸೇರಿಸ್ಬಿಟ್ಟು ಬೇರೆಯವ್ರಿಗೆ ಮಾಡಿಬಿಡೋಣ ಅನ್ನೋ ದುರುದ್ದೇಶದಿಂದ ಸರ್ಕಾರಿ ಜಮೀನು ಕಬಳಿಕೆ ಮಾಡೋದಕ್ಕೆ ಈ ರಘು ಅಲಿಯಾಸ್ ರಘುನಾಥ್ ರೆಡ್ಡಿ ಅನ್ನೋ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಪೆರೇಸಂದ್ರ ಪೊಲೀಸ್ ಸ್ಟೇಷನಲ್ಲಿ ಇನ್ಫಾರ್ಮ್ ಮಾಡಿದ್ವಿ. ಆಗ ಅವ್ರಿಗೆ ಗೌರ್ಮೆಂಟ್ ಸರ್ಕಾರಿ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಏನು ಮಾಡಿದ್ರು, ಅವರು ಸಹ ಖುದ್ದು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಸಿ ಕರೆಸಿ, ಈ ರಘು ಅನ್ನೋನು ನಿನ್ನ ದಾಖಲೆ ಏನಿದೆಯಪ್ಪ ಕೊಡಪ್ಪ ತೋರಿಸು ಅಂತೇಳಿ ಸ್ಥಳಕ್ಕೆ ಬಂದು ಕೇಳಿದ್ರು. ಅವ್ನದೇನೂ ದಾಖಲೆ ಇರಲಿಲ್ಲ. ಅವಾಗ ಅವ್ರು ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಇದನಿಗೆ ಕರೆಕ್ಟಾಗಿ ಬುದ್ಧಿ ಹೇಳಿ, ನಿಂದು ಎಲ್ಲಿದೆಯೋ ನೀನು ಅಲ್ಲಿರಪ್ಪ, ಸುಮ್ಮನೆ ಸರ್ಕಾರದ ಜಾಗಕ್ಕೆಲ್ಲ ಈ ಥರ ಬರಬಾರ್ದು ಅಂತ ಹೇಳಿ ಬುದ್ಧಿ ಹೇಳಿದರು. ಯಾವಾಗ ನಾವು ಸರ್ಕಾರದ ಜಾಗನ ಸರ್ಕಾರಕ್ಕೆ ಉಳಿಸ್ಕೊಟ್ವೋ, ಇವ್ರಿಗೆ ಏನಾದರೂ ಮಾಡಿ ಕಿರುಕುಳ ಕೊಡಬೇಕು ಅಂತ ಹೇಳ್ಬಿಟ್ಟು ಇವರು ಒತ್ತುವರಿ ಮಾಡಿದ್ದಾರೆ, ಇವರು ಕೆರೆ ಅಂಗ್ಲ ಒತ್ತುವರಿ ಮಾಡಿದ್ದಾರೆ, ಜಾಸ್ತಿ ಪೊಸಿಷನಲ್ಲಿದ್ದಾರೆ, ಏನೇನೋ ಸುಳ್ಳು ಆರೋಪಗಳು ಮಾಡಿ ಏನಾದರೂ ಹಿಂಸೆ ಕೊಡ್ತಾ ಬರ್ತಾನೆ ಇದ್ದಾನೆ. ಜೊತೆಗೆ ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ, ಅವ್ರ ಕುಟುಂಬದಲ್ಲಿ ಈಗ ಗ್ರಾಮ ಪಂಚಾಯತಿ ಸದಸ್ಯ ಇದ್ದಾನೆ, ಅವ್ರ ವಿರುದ್ಧ ನಾವು ಅವ್ರ ವಿರುದ್ಧವಾಗಿ ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಗಾದರೂ ಮಾಡಿ ಇವ್ರಿಗೆ ಕೆಟ್ಟ ಮುಖಕ್ಕೆ ಮಸಿ ಬೆಳಿಬೇಕು, ಏನಾದರೂ ಇವ್ರ ವಿರುದ್ಧ ಷಡ್ಯಂತ್ರ ಮಾಡಬೇಕು ಅಂತ ಏನೇನೇನೇನೋ ಸುಳ್ಳು ಆಪಾದನೆಗಳೆಲ್ಲ ಹುಟ್ಟಿಸಿ ಈ ಥರ ಎಲ್ಲ ತಪ್ಪು ಸಂದೇಶ. ಬರೀ ಅವರು ಒಂದು ಕುಟುಂಬದವ್ರು ಮಾತ್ರ, ಊರಿನ ಗ್ರಾಮಸ್ಥರಿಗೆಲ್ಲರಿಗೂ ಏನು ಸತ್ಯ ಎಲ್ಲ ಗೊತ್ತಿದೆ, ಬರೀ ಆ ಒಂದು ಕುಟುಂಬ ಮಾತ್ರ ಈ ಥರ ನಮಗೆ ಹೇಗಾದರೂ ಮಾಡಿ ನಮಗೆ ಮರ್ಯಾದೆ ತೆಗಿಬೇಕು ಅನ್ನೋ ದುರುದ್ದೇಶದಿಂದ ಈ ಥರ ಮಾಡ್ತಾ ಇದ್ದಾರೆ.